ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಡೀ ದೇಶ ಮೊನ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿತು. ಎಸ್ಪೆಷಲಿ ನಮ್ಮ ಕರಾವಳಿ ಭಾಗದಲ್ಲಂತೂ ಕೇಳೋದೇ ಬೇಡ. ಕೃಷ್ಣ ಜನ್ಮಾಷ್ಟಮಿ ಅಥವಾ ವಿಟ್ಲಿ ಪಿಂಡಿ ಅಂದರೆ ಅದ್ಧೂರಿಯಾಗಿರುತ್ತೆ. ಆ ಹುಲಿ ವೇಷ, ಮೊಸರು ಕುಡಿಕೆ, ಒಂದು ಸಲ ಅದನ್ನು ನೋಡಬೇಕು, ಅದರ ಮಜಾನೇ ಬೇರೆ. ಈಗ ವಿಷಯ ಏನಂದರೆ, ಕೃಷ್ಣ ಜನ್ಮಾಷ್ಟಮಿ ಆಚರಣೆಯ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ದಕ್ಷಿಣ ಕನ್ನಡದಲ್ಲಿ ಜನ್ಮಾಷ್ಟಮಿ ಆಚರಿಸುವಾಗ ಭರ್ಜರಿಯಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಒಂದಷ್ಟು ಯುವಕರ ಗುಂಪು ಹಾಗೂ ಅದರ ಮಧ್ಯೆ ಒಬ್ಬ ಯುವತಿ ಕೂಡ ಡ್ಯಾನ್ಸ್ ಮಾಡ್ತಿದ್ಲು. ಈ ವೇಳೆ ಒಬ್ಬ ಯುವಕ ಕೇಸರಿ ಶಾಲು ಹಾಕ್ಕೊಂಡವನು ಆ ಯುವತಿಯ ಜೊತೆಗೆ ತೀರಾ ಅಸಹ್ಯವಾಗಿ ಬಿಹೇವ್ ಮಾಡಿದ್ದ. ಆ ಹುಡುಗಿ ಯಾಕೆ ಆತನ ಕಪಾಲಕ್ಕೆ ಬಾರಿಸಲಿಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ. ಇಂತಹ ವಿಕೃತಿಗಳಿಗೆ ಅಲ್ಲೇ ಬಾರಿಸಿದ್ರೇ ಬುದ್ಧಿ ಬರೋದು. ಈಗ ಈ ವಿಡಿಯೋವನ್ನು ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಅದು ಕೂಡ ಆ ಯುವತಿಯ ಮುಖವನ್ನು ಬ್ಲರ್ ಮಾಡಿದೆ. ರೂಪೇಶ್ ರಾಜಣ್ಣ ಕನ್ನಡ ಪರ ಹೋರಾಟಗಾರರು. ಇದೇನಾ ಧರ್ಮ ಪ್ರೇಮ ಅಥವಾ ದೇಶ ಪ್ರೇಮ ಅಂದರೆ? ಭೀಮಾರು ಕಡೆ ಇಂಥದ್ದನ್ನು ನೋಡ್ತಿದ್ವಿ, ಇದು ಇಲ್ಲಿಗೂ ಬಂತ ಹೀಗಂತ ಟ್ವೀಟ್ ಮಾಡಿದರೆ, ಲಾವಣ್ಯ ಬಲ್ಲಾಳ್ ಕಾಂಗ್ರೆಸ್ನವರು, ಇದು ಯಾವ ರೀತಿಯ ವರ್ತನೆ, ಇದ್ಯಾವ ರೀತಿಯ ಕೃಷ್ಣ ಜನ್ಮಾಷ್ಟಮಿ ಅಂತ ಬರೆದು ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ರಾಜೇಶ್ ನಾಯ್ಕ್ ಅವರನ್ನು ಟ್ಯಾಗ್ ಮಾಡಿದ್ದಾರೆ. ದುರಂತ ನೋಡಿ, ಇಬ್ಬರಿಗೂ ವಿಡಿಯೋದಲ್ಲಿರುವಂತಹ ಯುವತಿಯ ಬಗ್ಗೆ ಕಾಳಜಿ ಇಲ್ಲ. ಹೀಗೆ ವಿಡಿಯೋ ಪೋಸ್ಟ್ ಮಾಡಿದರೆ ಆ ಹೆಣ್ಣು ಮಗಳ ಕತೆ ಏನು ಅನ್ನೋ ಚಿಂತೆ ಕೂಡ ಇಲ್ಲ. ಅವರಿಗೆ ಅವರ ರಾಜಕೀಯ ಲಾಭ ಆಗಬೇಕಷ್ಟೇ. ಲಾವಣ್ಯ ಮೇಡಮ್ ಅವರಿಗೆ ಅಲ್ಲಿನ ಶಾಸಕರು ನೆನಪಾಗ್ತಾರೆ, ಆದರೆ ಈ ರಾಜ್ಯದ CM ಹಾಗೂ ಹೋಮ್ ಮಿನಿಸ್ಟರ್ ಸಾಹೇಬರು ನೆನಪಾಗೋದಿಲ್ಲ. ಅಲ್ಲಿ ಆ ಯುವಕ ಕೇಸರಿ ಶಾಲು ಹಾಕ್ಕೊಂಡಿದ್ದಾನೆ ಅನ್ನೋದೇ ಇವರಿಗೆ ದೊಡ್ಡ ವಿಷಯ. ಅಷ್ಟಕ್ಕೂ ಕೇಸರಿ ಶಾಲು ಹಾಕಿದವರೆಲ್ಲ RSSನವರಾಗ್ತಾರ? ಇದೇ ಕಾಂಗ್ರೆಸ್ನ ಮಿಥುನ್ ರೈ ಹೇಳಿದ್ದನ್ನು ಕೇಳಿಲ್ವಾ? ಇವರ ಮನಸ್ಥಿತಿ ಹೇಗಿದೆ ನೋಡಿ. ಕಾರ್ಕಳದಲ್ಲಿ ಒಂದು ಅತ್ಯಾಚಾರ ಆಗುತ್ತೆ, ಅದರ ಬಗ್ಗೆ ದನಿ ಎತ್ತೋದಿಲ್ಲ. ಅದೇ ಕೇಸರಿ ಶಾಲು ಕಂಡು ಕೂಡಲೇ ಅಬ್ಬರಿಸ್ತಾರೆ. ಈ ಕೇಸ್ನಲ್ಲೂ ಅಷ್ಟೇ, ಅವರಿಗೆ ಬೇಕಾಗಿದ್ದು ಆ ಯುವತಿಗೆ ನ್ಯಾಯ ಕೊಡಿಸೋದಲ್ಲ, ಕೇಸರಿ ಶಾಲು ಹಾಕಿದವನು. ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿಡಿಯೋವನ್ನು ಬ್ಲರ್ ಮಾಡದೆ ಯುವತಿಯ ಗುರುತು ತೋರಿಸಿದ್ದು ಎಷ್ಟು ಸರಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ನಮ್ಮ ಜಸ್ಟ್ ಇನ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.